ಅನಿತಾ, ಸವಿತಾ, ಚಿತ್ರ, ಸುನೀತಾ, ಗೀತಾ, ರಾಧಾ, ದಿವ್ಯಾ, ಶ್ರೀದೇವಿ, ಲತಾ, ಪರಿಮಳ, ಶೋಭಾ, ಸ್ವಪ್ನ, ಮಧು, ಸಂಧ್ಯಾ, ಸುನೀತಾ, ವಿದ್ಯಾ, ಪದ್ಮಶ್ರೀ, ಸಕ್ಕು ಸಕ್ಕು ಅಂತ ಒಂದು ಯಾವುದೋ ಸಕ್ಕು 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 ಮಕ್ಕಳ ಹೆಸರ ಮಕ್ಕಳನ್ನ ಪ್ರಾಣಿ ಮಾಡ್ಬಿಡಲ್ಲ ನೀವು. ಹೌದಾ? ನೋಡೋಣ ಈಗ ಮೇಡಮ್ ಮೇಡಮ್ ಇಲ್ಲಿ ಇಲ್ಲಿ ಈ ಕಡೆ ನಿಮ್ಗೆ ಇಷ್ಟವಾದಂತ ಪ್ರಾಣಿ ಅಥವಾ ಪಕ್ಷಿ ಯಾವುದು? ಬಾಬಾ ನ್ಯಾಷನಲ್ ಹಿಡಿದ್ಬಿಟ್ರಿ ಇವರು. ಪೀಕಾಕ್ ಇಷ್ಟ ಅಂತ. ಓಕೆ, ನಿಮಗೆ ಸೊ ಯಾರ್ಯಾರು ಈಗ ಒಂದು ದೋಷ ಬಂದ್ರೆ ಸ್ವಲ್ಪ ಇಷ್ಟು ಮೇಲೆ ಗೊತ್ತಾಗಿದೆ. ಟೈಗರ್ ಕ್ಯಾಟ್ ಈಸಿ ಕೆಲಸ. ಶಿಡ್ಸ್ ಡಾಗ್ ಶಿಡ್ಸು. ಇಲ್ಲೊಂದು ಇಲ್ಲ ಬಂದಿದ್ರು ಮೇಡಮ್, ಬನ್ನಿ ಮೇಡಮ್. ಬರಲ್ಲ ತಾಯಿ. ನಮ್ಮ ಕಡೆ ನಾರ್ತ್ ಕಡೆ ನೀವೆಲ್ಲ ಅಬ್ಸರ್ವ್ ಮಾಡಬೇಕು, ಏನಾದ್ರು ರೆಸ್ಪೆಕ್ಟ್ ಕೊಡ್ಬೇಕು ಅಂದ್ರೆ ಮೋಹನ್ ಜಿ ಅವ್ರ ದೇವ್ರಿಗೂ ಶಿವಜಿ, ನಳಿನಿ ಜಿ, ಆ ಥರ ಜಿ 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 ಸೇರಿಸ್ತಾರೆ. ಆದ್ರೆ ಇಲ್ಲೊಂದು ಸ್ಪೆಷಲ್ ಜಿ ಇದೆ. ಈಗ ಅಭಿಷೇಕ್ ಜಿ. ಜಿ ಅಂದ್ರೆ ಏನು ನೋಡೋಣ, ಯಾರು ಹೇಳ್ತೀರಾ? ಅಲ್ಲ ಇಲ್ಲ, ಎಕ್ಸಾಕ್ಟ್ಲಿ ಜಿ ಮೀನ್ಸ್ ಗುಪ್ತಾ. ಲವ್ಲಿ ಗುಪ್ತಾ ಅವ್ರ ಹೆಸರಲ್ಲಿ ಇದೆಯಲ್ಲ. ಎಸ್ ಕರೆಕ್ಟ್ ಅಲ್ಲ ಸರ್? ಎಸ್ ಎಕ್ಸಾಕ್ಟ್ಲಿ. ಎಲ್ಲಿಗೆ ಬಂದಿತ್ತು? ಚಿಡ್ಸ್ ಬಂದಿತ್ತು. ನಿಮ್ಮ ವಿದ್ಯಾ ಪ್ರಾಣಿ ಬಗ್ಗೆ ಒಂದು ಒಂದು ಮಾಮೂಲಿ ಕರೆಕ್ಟ್. ಆಕಳು ಪದ ಎಷ್ಟು ಚೆನ್ನಾಗಿದೆ ನೋಡಿ. ಹೆಸೋಲಿಲ್ಲ ಆಕಳು ಎಲ್ಲೋ ಕಿವಿಗೆ ಇಂಪಾಯ್ತು ಮೇಡಮ್, ನಿಜವಾಗ್ಲು. ಅಥವಾ ನಾವು ಕನ್ನಡ ಸ್ಕೂಲಲ್ಲಿ ಓದಿದ್ದು ಪದ, ಅದು ಎಲ್ಲ ಮರ್ತೋಗ್ಬಿಟ್ಟಿದ್ವಿ. ಥ್ಯಾಂಕ್ ಯು. ಮಂಕಿ ನಾನು ನೋಡ್ಕೊಂಡೆ ನಿಂತಿದ್ದೆ. ನಾನು ನೋಡ್ಕೊಂಡು ಮಂಕಿ ಅಂತ ಕರೆಕ್ಟ್ ಮೇಡಮ್. ಯಾಕೆ ಅದೊಂದು ಪ್ರಾಣಿ ಅಲ್ವಾ? ಸೂಪರ್. ಆನೆ, ಇನ್ನೊಂದು ಬಿಳಿ ಆನೆ, ಇನ್ನೊಂದು ಯಾವುದೋ ಒಂದು ಆನೆ ಇತ್ತಲ್ವ, ಇದು ಬಿಳಿ ಆನೆ. ಹಾಗೆ ಗೋಮಾತಾ. ಅಪ್ಪ ಇಂತೆಂತ ಹೆಸರುಗಳು ಕೇಳ್ತೀವಿ ಸರ್. ಆಕಳು, ಗೋಮಾತಾ, ಇದು ಎಲ್ಲ ಮರ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳಿದ್ರಿ ನೀವು. ಜಿಂಕೆ. ಯಾರು ಏನೇ ಪ್ರಾಣಿ ಹೇಳಿದ್ರು ನಾಪ್ತಿದೆ ಅಲ್ವಾ? ಈಗ ಏನಂದ್ರೆ ಆಡಿಯನ್ಸ್ ನೀವು ಜಡ್ಜ್ ಮಾಡಬೇಕು. ಯಾವ ಪ್ರಾಣಿ ಅಥವಾ ಪಕ್ಷಿ ಹೆಂಗೆ ಕೂಗುತ್ತೆ ಅವ್ರು ಅದನ್ನ ಮಾಡಿ ತೋರಿಸ್ಬೇಕು. ಮಾಡಿ ತೋರಿಸ್ಬೇಕು ಅಂದ್ರೆ ವಾಯ್ಸ್ ಹೆಂಗ್ ಕೂಗುತ್ತೆ ಅಥವಾ ಆಡಿಯನ್ಸ್ ನೀವು ಜಡ್ಜ್ ಮಾಡ್ತೀರಾ ಇದನ್ನ, ಯಾವ ಪ್ರಾಣಿ ಚೆನ್ನಾಗಿ ಅದನ್ನ ಇಮಿಟೇಟ್ ಮಾಡಿದೆ ಅಂತ. ಓಕೆ, ನೀವೇನ್ ಹೇಳಿದ್ದು? ಓಕೆ, ಪಿಕಾಕ್ ಬರ್ತಾ ಇದೆ, ಸ್ವಲ್ಪ ಸೈಲೆಂಟ್ ಆಗಿರಿ. ಎಸ್, ಇದು ಹೆಣ್ಣು ಪಿಕಾಕ್ ಅನ್ಸುತ್ತೆ, ಜಾಸ್ತಿ ಸೌಂಡ್ ಮಾಡಲ್ಲ ಅದು ಅಲ್ವಾ? ಓಕೆ, ನೆಕ್ಸ್ಟ್ ನೀವು ಹೇಳಿದ್ದು ಪ್ಯಾರೆಟ್. ಈಸಿ ಕೆಲಸ. ಪ್ಯಾರೆಟ್ ಹೇಳಿದ್ವಿ. ಟ್ರೈ ರೆಡಿ. ಎರಡೇ ರಾಮ ಬನ್ನಿ, ಇನ್ನೊಂದು ರಾಮ ಬರ್ಲಿ. ರಾಮ ಗಂಡು ಗಿಳಿದು. ಲಯನ್ ಸ್ವಲ್ಪ ಕೇರ್ಫುಲ್, ದೂರ ಇರಿ ಸ್ವಲ್ಪ. ಹೆಂಗಿರ್ಬೇಕಂದ್ರೆ ಗರ್ಜ. ಇನ್ನು 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 ಶುರು ಮಾಡಿಲ್ಲ, ಟ್ರೈಲರ್ ಇದು. ಇಲ್ಲ ಇಲ್ಲ, ಯಾರು ನೋಡಿಲ್ಲ? ಯಾರು ನೋಡಿದ್ರ? ಇಲ್ಲ, ರೆಡಿ ಮ್ಯಾಮ್, ರೆಡಿ. ಇನ್ನೊಂದು ಸರ್ ಮೈಕಲ್ಲಿ. ಲಯನ್ಗೆ ಹಸುವಾಗಿದೆ, ಊಟದ ಟೈಮು. ಇನ್ನೊಂದ್ಸಲ ಏನ್ ಹೇಳಿದ್ದೀವ? ಹಸು. ಕರೆಕ್ಟ್. ಎರಡು ಅಂಬ ಬಂದಿದೆ. ಅಂಬ ಮೇಡಮ್ ಡೈಮೆನ್ಷನ್ ನೋಡಿ ಬಿಟ್ಟಿತ್ತು. ಓಕೆ, ತುಂಬಾ ಸುಲಭ ಬಿಡಿ ಸರ್. ಯಾರು ಓಡ್ಬೇಡಿ, ಇಲ್ಲೇ ಏನ್ ಮಾಡಲ್ಲ ಇದು. ಮೇಡಮ್ ಎರಡು ಹೇಳಿದ್ದೀವಿ ಅಂದ್ರೆ ಏನಾಯ್ತು? ಬೌ ಬೌ ಬಿರಿಯಾನಿ ಅನ್ನಂಗೆ ಆಯ್ತು. 3 ಸಲ. ನೀವು ಈ ತರ ಬಿಡಿದ್ರೆ ಯಾರು ಎದುರುಕೊಳ್ಳಲ್ಲ, ಓಡ್ಬೇಕಂಗೇನೆ. ಪರವಾಗಿಲ್ಲ. ನೆಕ್ಸ್ಟ್ ಟೈಗರ್. ಇದೊಂದು ಸ್ವಲ್ಪ ಜೋರಾಗಿ. ಪರವಾಗಿಲ್ಲ, ಬರ್ತಾರೆ, ಚೆನ್ನಾಗಿದೆ. ಎಸ್, ಆಡಿಯನ್ಸ್ ನೀವೇ ಜಡ್ಜ್ ಮಾಡಬೇಕು. ಟೈಗರ್ಸ್ ಇದ್ದಾನೆ. ನೆಕ್ಸ್ಟ್ ರ್ಯಾಬಿಟ್. ಸೂಪರ್, ಸಾಕಿದ್ದೀರಾ? ಡಿಕೆ ಮತ್ತೆ ನಾನು ಹೆಂಗಪ್ಪ ಸೌಂಡ್ ಮಾಡ್ತಾ ಇದ್ದೆ, ಯೋಚನೆ ಮಾಡ್ತಿದ್ದೆ. ಮೇಡಮ್ ವಿತ್ ಆಕ್ಷನ್. ಭೀಮಾ ಅಂದ್ರೆ ಕೂಗ್ಬೇಕು. ಸೂಪರ್ ಫ್ರೆಂಡ್ ಅಲ್ಲ, ವಿತ್ ಆಕ್ಷನ್ ಕೊಡಲ್ಲ. ಲವ್ಲಿ ಮೇಡಮ್. ಡಾಗ್ ಯಾವ್ದಂದ್ರಿ? ಗೋಲ್ಡನ್ ರಿಟ್ರೀವರ್. ಎಸ್.
ಇಲ್ಲ ಅದು ಆಡಿಯನ್ಸ್ ಭೀಮಾನಿ ಮಾಡ್ತಾರೆ. ರೆಡಿ 1 2 3. ಏನ್ ಕಾಂಬಿನೇಷನ್ ಭೀಮಾ. ಇನ್ನು ಅಲ್ಲೆಲ್ಲ ಹೋದಾಗೆಲ್ಲ ಭೀಮಾ ಬಿಡಿ, ಪದೇ ಪದೇ ಮಾಡಕ್ಕಾಗಲ್ಲ. ಹೌದಾ, ಏನೋ ಜೋಶ್ ಇದೆಯಲ್ಲ ಮೇಡಮ್. ಮೈಸೂರು ಬೇಗರು ಗೋಲ್ಡನ್ ರಿಟ್ರೀವರ್ ಮೇಡಮ್, ಇದು ಎದುರಿಸ್ಬೇಕು ನೀವು. ಹಾ, ಎರಡೇನಾ? ಅಷ್ಟೇ, ಎರಡೇ ಸಲ ಕೊಡೋದು. ಓಕೆ, ಹಳ್ಳಿಲಿ ಏನ್ ಮಾಡ್ತಾರೆ? ಹಳ್ಳಿಲಿ ಬೇಗ ಒಂದು ಹಳ್ಳಿಲಿ ಸೇವೆ. ಕಿಚಿ ಕಿಚಿ ಕಿಚಿ. ಹಾ, ಕಿಚ್ 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 ಕಿಚ್. ಕ್ಯಾಟ್. ಕ್ಯಾಟ್ಗೆ ಹಾಲು ಹಾಕಿಲ್ಲ ನೀವು, ಇದಕ್ಕೆ ಸೌಂಡ್ ಕಮ್ಮಿ ಇದೆ. ಬೋಬೋ. ಎಲ್ಲ ಎರಡೇ ಹೇಳಿದ್ರು, ಆಗ ಎರಡು ಹೇಳಿದ್ರು. ಬೋಬೋ ಬೋಬೋ ಬೋಬೋ. ಅದ್ಯಾಕೆ 3 ಸಲ ಬೋಳು ಏನಾಗುತ್ತೆ? ಶಾರ್ಟ್ ಫಾರ್ಮ್. ಜಾಸ್ತಿ ಹೋಗಲ್ಲ ಶೇಟ್ಸ್. ಬೋಬ್ ಅಷ್ಟೇ. ರಿಯಾಕ್ಷನ್ಸ್ ರಿಯಾಕ್ಷನ್ ನೋಡಿ ಎದುರಿಸುತ್ತೆ. ರ್ಯಾಬಿಟ್. ವಾವ್, ಸಾಕಿದ್ದೀರಾ? ಕೇಳ್ಬಿಡು. ಬಟ್ ಒಳ್ಳೆ ಪ್ರಯತ್ನ, ಚೆನ್ನಾಗಿ ಮಾಡೋದು. ಚಪ್ಪಾಳೆ ಬರಲಿಪ್ಪ. ಎಸ್, ಹಸು. ಹಸು. ಅಂಬಾ ಅಂಬಾ. ಇನ್ನೊಂದ್ಸಲ ಅಂಬಾ ಅಂಬಾ. ರ್ಯಾಬಿಟ್ ಸುಸ್ತಾಗಿದೆ ಟ್ರಾವೆಲ್ ಮಾಡ್ಕೊಂಡು. ಆಯ್ತು, ಇನ್ನೊಂದ್ಸಲ ಅವ್ರಿಗೋಸ್ಕರ ಇನ್ನೊಂದ್ಸಲ ಚೆನ್ನಾಗಿ ಮಾಡಿದ್ರೆ ಹಾಗೆ ಮಾಡಿ. ಅದು ಟ್ರಾವೆಲ್ ಮಾಡೋದು ಸುಸ್ತಾಗಿ ಇದ್ದಾರ, ಹಂಗೆ ಸಿಕ್ಬಿಟ್ಟಿದ್ದಾರೆ, ನಿಮ್ಗೆ ಬಿಡ್ತಾ ಇರ್ಲಿಲ್ಲ. ಅದಕ್ಕೆ ಥ್ಯಾಂಕ್ ಯು ಮ್ಯಾಮ್. ನಿಮ್ದು ಆಯ್ತಲ್ಲ ಮೇಡಮ್? 3 ಸಲ. ಇವರು ಹಿಂದಿಲಿ ಹೇಳ್ತಿರೋದು ಮೇಣಾವ್ ಮೇಣಾವ್ ಅಲ್ಲ. ತಮಾಷೆಗೆ ಯಾರು ಏನು ತಿಳಿಬೇಡಿ. ನೆಕ್ಸ್ಟ್ ಆಮೇಲೆ ಸೈಲೆಂಟ್. ಒಂದು ನಿಮಿಷ ನೋಡಿ, ಆಮೇಲೆ ಸೌಂಡ್ ಮಾಡುತ್ತೆ. ಈಗ ಆಮೇಲೆ ಸೌಂಡ್ ಮಾಡುತ್ತೆ ನೋಡಿ. ಹಾ, ಸೂಪರ್. ಆಮೇಲೆ ಅಷ್ಟೇ ಮಾಡೋದು. ಆಮೇಲೆ ಏನ್ ಮಾಡುತ್ತೆ? ಕರೆಕ್ಟ್ ಅಲ್ಲ ಮೇಡಮ್? ಸೈಲೆಂಟ್ ಅದು. ಇಲ್ಲ ಮ್ಯಾಮ್, ಆಮೇಲೆ ಕೇಳಿಸ್ತಾ ಇಲ್ಲ ನೋಡ. ಆಮೇಲೆ ಹೋಗ್ತಿದೆ, ಕೇಳಿಸ್ತಾ ಇಲ್ಲ. ತಮಾಷೆಗೆ ನಡಿ ಮ್ಯಾಮ್. ನಿಮ್ದು ಗಿಣಿ. ಗಿಣಿ, ಅರಗಿಣಿ. ಹಾ, ರಾಮ ರಾಮ ರಾಮ. ಹಸಿರು ಗಿಳಿಯರ ಬಂದೆ. ಓ, ಥ್ಯಾಂಕ್ ಯು. ಗಿಣಿ. ನಿಮ್ದು ಗಿಣಿನಾ? ಮಾತಾಡ್ಕೊಂಡಿದ್ದೀರಾ ನೀವು? ಅದೇ ಹಾಡು ಹೇಳಂಗಿಲ್ಲ ಈಗ. ಇಲ್ಲ. ರಾಮ ಶ್ರೀರಾಮ ರಾಮ. ಡೈರೆಕ್ಟ್ ಅಯೋಧ್ಯೆಗೆ ಹೋಗ್ಬಿಟ್ರು ಮೇಡಮ್. ಹೋಗಿದ್ದೀರಾ? ಅಯೋಧ್ಯೆ ಹೋಗಿದ್ದೀರಾ? ನೋಡಿದ್ರಾ? ಚೆನ್ನಾಗಿದೆ ಅಲ್ವಾ? ಜೈ ಶ್ರೀರಾಮ್. ಮೇಡಮ್, ಆಕಳು ಆ ಪದಾನೇ ಎಷ್ಟು ಮುದ್ದಾಗಿದೆ ಅಂದ್ರೆ ಆಕಳು. ಯಾರು ಗೊತ್ತಿತ್ತಾ? ಈ ಯಂಗ್ಸ್ಟರ್ಸ್ಗಳಿಗೆ ಆಕಳು ಅಂದ್ರೆ ಗೊತ್ತಿಲ್ಲ ಅನ್ಸುತ್ತೆ. ಯಾವ್ದೋ ಕರಡು ಅನ್ಕೊಂಡ್ಬಿಡ್ತಾರೆ ಅನ್ಸುತ್ತಲ್ವಾ ಮೇಡಮ್? ಆಕಳದು ಒಂದು ಶಬ್ದ. ಸ್ವಲ್ಪ ಹೊತ್ತಾದ್ಮೇಲೆ ಅಶ್ವತ್ರ ಬಿಡಿ. ಥ್ಯಾಂಕ್ ಯು. ಮಂಕಿ. ನೀವು ಹೆಂಗೆ ಇದು ಮಾಡ್ಬೇಕು ಅಂದ್ರೆ ಜೋರಾಗಿದೆ ಮೇಡಮ್ ಇದು. ಅದ್ರ ಮಂಗದಲ್ಲಿ ಏನೋ ಸ್ವಲ್ಪ ಕಡ್ಸಾಗಿರೋಕ್ಕೇನು ಅಂತಾರಲ್ಲ? ಅಲ್ಲ, ಗಂಡು ಮಂಗಿಗೆ ಏನೋ ಅಂತಾರೆ. ಗಡವ, ಕರೆಕ್ಟು. ಆ ಥರ ಶಬ್ದ ಚೆನ್ನಾಗಿ ಮಾಡಿದ್ವಿ ನಾವು ಚೇಂಜ್ ಮಾಡ್ಕೊಡ್ತೀವಿ. ಮುಂಚೆ ಏನಿತ್ತು? ಬೇಡ, ನೀವು ಅವ್ರು ಭೀಮ ಮಾಡೋದು ಅರ್ಜುನ ಮಾಡಿ. ಬರಲ್ಲ. ಬರುತ್ತೆ. ನಾನು ಹೇಳ್ಕೊಡ್ಲ? ಏನಿಲ್ಲ, ಇಲ್ಲೊಂದು ನಾಣ್ಯ ಬರ್ತದೆ, ಇದು ಅರ್ಜುನ ಅಷ್ಟೇ. ಅಳ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ಗಂಟಲು ಪ್ರಾಬ್ಲಮ್ ಇತ್ತು. ಅದಕ್ಕೆ ನಗಾಡ್ತಾ ಹೇಳ್ತಾರೆ, ಅವ್ರು ಹೇಳ್ತಾರೆ. ಖುಷಿ ಕೂಗಿದ್ದು ಲಾಸ್ಟ್. ಅಂಬಾ ಅಂಬಾ. ಎಷ್ಟು ಹಸುಗಳಾಗೋಯ್ತು? 4 ಹಸುನೇ ಆಗೋಯ್ತಾ? ಅಯ್ಯೋ ರಾಮ. ಜಿಂಕೆ ಏನ್ ಮಾಡುತ್ತೆ ಗೊತ್ತಿಲ್ಲ. ಬರ್ತಾ ಇದೆ ಜಿಂಕೆ. ಜಿಂಕೆ ಮರಿನಾ. ಸೂಪರ್. ಇನ್ನೊಂದ್ಸಲ. ಓಕೆ, ಆಡಿಯನ್ಸ್ ಹೇಳಿ.